ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವಿದ್ಯಾ ಕ್ರಿಯೇಟ್. ಸೊ ಮತ್ತೆ ಒಂದು ಲಾಂಗ್ ವಿಡಿಯೋನ ಪೋಸ್ಟ್ ಮಾಡತ್ತೀನಿ. ಸೊ ನನ್ನ ಮಿನಿ ವ್ಲಾಗನ್ನು ಅಪ್ಲೋಡ್ ಮಾಡತ್ತೀನಿ. ಸೊ 6 ದಿನ ಆಯ್ತು, 6 days ಆಯ್ತು. ಸೊ ಹೆಂಗೆ ಅನ್ಸಾಗತ್ತವ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಅದೊಂದು ಲಾಂಗ್ ವಿಡಿಯೋ, ಒಂದು ಕಡೆ ಹೊಂಟಿದ್ವಿ ಹೊರಗಡೆ, ಹಾಗಾಗಿ ಈ ಲಾಂಗ್ ವಿಡಿಯೋನ ಮಾಡ್ಬೇಕು. ಅಂದ್ರೆ ನಾವು ಹೋಗಕತ್ತಿರುವಂಥ ಜಾಗ ಭಾಳ ಫೇಮಸ್ ಆಗಿರೋದು, ಹಾಗಾಗಿ ಈ ಕಡೆ ನಮ್ಮ ನಾರ್ತ್ ಕರ್ನಾಟಕ ಸೈಡು ಫುಲ್ ಫೇಮಸ್ ಆಗಿರುವಂಥ ಒಂದು ಜಾಗ. ಆ ಜಾಗಕ್ಕೆ ಇವತ್ತೇ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬರ್ರಿ. ಆ್ಯಂಡ್ ಯಾವುದು ಏನು ಅಂಥೇಳಿ ಸದ್ಯಕ್ಕೆ ಹೇಳ್ತೀನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಾವು ಹೊಂಟ್ರೆ ಎಲ್ಲರೂ ಕೂಡ ಹೋಗಿರ್ತೀವಿ ಮನೆಯೊಳಗೆ, ಫ್ಯಾಮ್ಲಿ ಎಲ್ಲ ಮ್ಯಾಕ್ಸಿಮಮ್ ನಾವು ಫ್ಯಾಮ್ಲಿ ಎಲ್ಲರೂ ಸೇರಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ. ಆ್ಯಂಡ್ ನೀವು ನನ್ನ ಜಾಸ್ತಿ ವೀಡಿಯೋಸ್ ಎಲ್ಲ ನೋಡಿರ್ಬೋದು, ಜಾಸ್ತಿ ವೀಡಿಯೋಸ್ ಒಳಗೆಲ್ಲ ನೀವು ನೋಡಿರ್ಬೋದು. ನಾನು ಫ್ರೆಂಡ್ಸ್ ಜೊತೆಗೆಲ್ಲ ಕಡಿಮೆ, ಮೋಸ್ಟ್ ಆಫ್ ದಿ ಟೈಮ್ ನಾವು ಫ್ಯಾಮ್ಲಿ ಜೊತೆಗೇನ ನಾವು ಟೈಮನ್ನು ಸ್ಪೆಂಡ್ ಮಾಡ್ತೀವಿ. ಈ ಥರ ಜರ್ನಿ ಎಲ್ಲ ನಾವು ಫ್ಯಾಮ್ಲಿ ಜೊತೆಗೇನ ಶೇರ್ ಮಾಡ್ಕೊಂಡು ಹೋಗಿರ್ತೀವಿ. ಆ್ಯಂಡ್ ನಮ್ಮ ಮನೆಯವರು ಬಂದಿದ್ರು ಕರ್ಕೊಂಡು ಹೋಗೋಕೆ, ಆ್ಯಂಡ್ ಎಲ್ಲ ಸ್ಪಾನ್ಸರ್ಶಿಪ್ಪು ಅವ್ರದ್ದೇ. ಅಂದರೆ ಕರ್ಕೊಂಡು ಹೋಗ್ಬೇಕಂತೇಳಿ ಆಸೆ ಹೇಳಿದ್ದಕ್ಕೆ ನಡೀರಿ ಕರ್ಕೊಂಡು ಹೋಗಿ ಬರ್ತೀನಿ ಅಂಥೇಳಿ ತಯಾರು ಮಾಡಿಸಿದ್ರು. ಆ್ಯಕ್ಚುಲಿ ಅವರು ನನ್ನ ಮಗನ ಜೊತೆ ಒಂದಿನ ಇರ್ಬೇಕಂತ ಹೇಳಿ ಬಂದಿದ್ರು. ಅಂದರೆ ದೊಡ್ಡ ಮಗನಿಗೆ ಹಾಸ್ಟೆಲಿಗೆ ಹಾಕಿದೆ ನಾನು, ಕೋಚಿಂಗ್ ನವೋದಯ ಕಿತ್ತೂರು ರಾಣಿ ಚೆನ್ನಮ್ಮ ಕೋಚಿಂಗಿಗೆ ಕಳಿಸ್ಬೇಕಂತ ಹೇಳಿ ಅವನ್ನ ನಮ್ಮದೇ ರಿಲೇಟಿವ್ ಸ್ಕೂಲ್ ಒಳಗೆ ಅವನಿಗೆ ಕೋಚಿಂಗ್ ಕೊಡ್ಸೋಕೆ ಕಳಿಸಿದ್ವಿ. ಸೊ ಅದು ಇದು ಸಂಡೇ ಆ್ಯಕ್ಚುಲಿ ನಾವು ಹೋಗಿರೋದು. ಆ್ಯಂಡ್ ಈಗ ನನ್ನ ಮಗ ಟ್ರೈನ್ ನೋಡಿ ಫುಲ್ ಖುಷಿ ಆದ. ನಮ್ಮ ಊರ ದಾಟನ ರೈಲ್ವೆ ಸ್ಟೇಷನ್ ಐತಿ. ಸೊ ನೋಡಿ ಫುಲ್ ಖುಷಿ ಆಯ್ತು ಅವನಿಗೆ. ಆ್ಯಂಡ್ ಇದು ನಮ್ಮ ತವ್ರ ಮನೆ ದೇವ್ರಿದು, ಮಣಗುಳಿ ಬಸವಣ್ಣನ ಟೆಂಪಲ್. ಇದು ನನ್ನ ತವ್ರ ಮನೆದು. ಇಲ್ಲಿ ಯಾವಾಗ ಈ ಟೆಂಪಲಿಗೆ ಬರ್ತೀವಲ್ಲ, ಬಂದಾಗೆಲ್ಲ ನಮ್ಮ ಅಪ್ಪಾಜಿದ ನೆನಪು ನಮಗೆ ಭಾಳ ಆಗುತ್ತೆ. ಭಾಳ ಕರ್ಕೊಂಡು ಬರ್ತಿದ್ರು ಅವರು ನಾವು ಸಣ್ಣವರಿದ್ದಾಗ. ಆ್ಯಂಡ್ ಈಗೇನು ನೋಡಿದ್ರಲ್ಲ, ಇವು ಮಲ್ಲಯ್ಯನ ಕಂಬಿ. ಅವತ್ತು ಮಲ್ಲಯ್ಯನ ಕಂಬಿ ಬಂದಿದ್ವು ನಾವು ಹೋದ ದಿನ. ಅಂದ್ರೆ ನಾನು ನಿನ್ನೆ ವಿಡಿಯೋ ಒಳಗೆ ಹೇಳಿನಲ್ಲ, ಮಿನಿ ಬ್ಲಾಗ್ ಒಳಗೆ 6th day ಒಳಗೆ ಐದೇಶಿ ಅಂತ ಹೇಳಿ ಅಂತಾರಲ್ಲ. ಸೊ ಮಲ್ಲಯ್ಯನ ಕಂಬಿ ಶ್ರೀಶೈಲಕ್ಕೆ ತೊಗೊಂಡು ಹೋಗಿರ್ತಾರೆ. ಹೋಗಿ ಬಂದ ತಕ್ಷಣ ಮಲ್ಲಯ್ಯಗೆ ಮಾಡ್ತಾರೆ, ಅಂದ್ರೆ ಐದೇಶಿ ಮಾಡ್ತಾರೆ. ಮಾಡಾದ್ಮೇಲೆ ಚಲೋ ಕಾರ್ಯಗಳೆಲ್ಲ ಮತ್ತೆ ಸ್ಟಾರ್ಟ್ ಆಗ್ತಾವೆ. ಇವು ಮಲ್ಲಯ್ಯನ ಕಂಬಿಗಳು ಎಷ್ಟು ಜನ ತೊಗೊಂಡು ಹೋಗಿರ್ತಾರೆ ಅಷ್ಟು ಮಲ್ಲಯ್ಯನ ಕಂಬಿಗಳನ್ನು ತಂದು ಇಲ್ಲಿ ಇಟ್ಟಿರ್ತಾರೆ. ಸೊ ಮಲ್ಲಯ್ಯನ ಪ್ರಸಾದ ಅಂತ ಹೇಳಿ ಹಸಿ ಕಡ್ಲಿ ನೆನೆ ಇಟ್ಟಿರೋದು ಮತ್ತೆ ಬೆಲ್ಲನ ಕೊಡ್ತಾರೆ ನೈವೇದ್ಯ ಪ್ರಸಾದ. ಸೊ ಇವು ಮಲ್ಲಯ್ಯನ ಕಂಬಿಗಳು. ನಮ್ಮ ಉತ್ತರ ಕರ್ನಾಟಕದ ಸೈಡು ಜಾಸ್ತಿ ಮಲ್ಲಯ್ಯನ ಕಂಬಿಗಳನ್ನು ನಾವು ಇದರ ಶ್ರೀಶೈಲಕ್ಕೆ ತಗೊಂಡು ಹೋಗಿರ್ತಾರೆ. ಸೊ ಬಂದಮೇಲೆ ಗುರುವಾರ ಅಥವಾ ಸೋಮವಾರ ಯಾವುದೋ ಒಂದು ದಿನದೊಳಗೆ ಐದೇಶಿ ಮಾಡ್ತಾರೆ. ಮಲ್ಲಯ್ಯಗೆ ಮಾಡ್ತೀವಿ ಅಂತೇಳಿ ಅಂತಾರಲ್ಲ, ಆ ಥರ. ಸೊ ಡೀಟೇಲ್ಡಾಗಿ ಬೇಕಂದ್ರೆ ಹೇಳ್ರಿ, ಕಮೆಂಟ್ ಮಾಡಿ ಹೇಳ್ತೀನಿ. ಆ್ಯಂಡ್ ಇದು ನಮ್ಮ ಮನೆ ದೇವರು, ತವ್ರ ಮನೆ ದೇವ್ರಿದು, ಮನಗುಳಿ ಬಸವಣ್ಣ. ಇಲ್ಲಿ ಆನ್ ದ ವೇ ಐತಿದು, ನಾವು ಹೋಗ್ಬೇಕಾಗಿರೋ ಊರು ಏನೈತಲ್ಲ ಅಲ್ಲಿ ಹೋಗ್ಬೇಕಾದ್ರೆ ಇದು ಆನ್ ದ ವೇನ ಬರುತ್ತೆ. ಹಾಗಾಗಿ ಮೊದಲೇ ಇಲ್ಲಿಗೆ ಭೇಟಿ ನೀಡಿ, ಭಾಳ ವರ್ಷ ಆಯ್ತು ಹೋಗಿರಲಿಲ್ಲ, ಹಾಗಾಗಿ ಇಲ್ಲೇ ಮೊದಲಿಗೆನ ಭೇಟಿ ನೀಡಿ ಆನಂತರ ನಾವು ಹೋಗ್ಬೇಕಾಗಿರುವಂಥ ಜಾಗನ ಹೋಗ್ತೀವಿ. ಸೊ ಭಾಳ ಏನು ಕಾಯ್ಸಂಗಿಲ್ಲ, ಹೇಳ್ತೀನಿ ಯಾವ ಜಾಗ ಅಂತ ಹೇಳಿ. ನಾವು ಹೊಂಟಿರೋದು ಕೋರ್ವಾರೇಶ್ವರ ಟೆಂಪಲ್. ಅಂದ್ರೆ ಅಲ್ಲಿ ಒಂದು ಹನುಮಂತನ ಟೆಂಪಲ್ ಐತಿ. ಆ ಹನುಮಂತನ ಟೆಂಪಲ್ಗೆ ಹೋಗ್ಬೇಕು. ಭಾಳ ಪವರ್ಫುಲ್ ಮತ್ತು ಪವಾಡ ಆಗಿರುವಂಥ ಒಂದು ದೇವಸ್ಥಾನ ಅದು ಹನುಮಂತಂದು. ಸೊ ಆ ದೇವಸ್ಥಾನಕ್ಕೆ ನಾವು ಹೊಂಟಿದ್ವಿ. ಆ್ಯಂಡ್ ಇದು ಮನಗುಳಿ ಒಳಗೆ ಇವತ್ತನ ಐದೇಶಿ ಮಾಡಿದ್ರು ಅವರು. ಕೋರ್ವಾರ ಟೆಂಪಲ್ ಬರೋದು ದೇವ್ರಿಪುರ್ಗಿ ತಾಲೂಕೊಳಗೆ, ನಮ್ಮ ಬಿಜಾಪುರ ಜಿಲ್ಲಾನ ದೇವ್ರಿಪುರ್ಗಿ ತಾಲೂಕು ಕೋರ್ವಾರ ಅಂತ ಹೇಳಿ ಒಂದು ಊರು ಐತಿ. ಕೋರ ಅಂದ್ರೆ ಕೋರಿಕೆಗಳನ್ನು ಈಡೇರಿಸುವಂಥ ಒಂದು ಊರು ಅಂತ ಹೇಳಿ ಅಂತಾರೆ. ಎಲ್ಲ ಯೂಶ್ವಲಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನಾವು ಹಣ್ಣು ಕಾಯಿ ಈ ಥರ ಹೂವು ಈ ಥರ ನಾವು ನೈವೇದ್ಯನ ತೊಗೊಂಡು ಹೋಗ್ತೀವಿ. ಬಟ್ ಇಲ್ಲಿ ಕೋರ್ವಾರ ಒಳಗೆ ನಾವು ಅಲ್ಲಿ ಪಾದುಕೆಗಳನ್ನು ಅರ್ಪಿಸ್ತಾರೆ. ಸೊ ಸ್ಟೋರಿ ಕೇಳಿದ್ರೆ ನನಗೆ ರೋಮಾಂಚನ ಅನ್ನಿಸ್ತಾ. ಅಂದ್ರೆ ಅಷ್ಟು ಒಂಥರ ಮೈಂಡ್ ಒಳಗೆ ಅಪ್ಪ ಅನ್ನೋ ಒಂದು ಭಾವನೆ ಬಂತು. ಆ ಥರ ಟೆಂಪಲ್ ಐತಿ, ಇದೇ ಕೋರ್ವಾರೇಶ ಇವರು. ಸೊ ಆ್ಯಂಡ್ ಇದು ಏನು ಪಾದುಕೆಗಳಂದ್ರೆ ಹನುಮಂತ ತನಗೆ ಅಡ್ಡಾಡಕ್ಕೆ ಪಾದುಕೆಗಳನ್ನು ಬೇಕಂತೇಳಿ ಕನಸೊಳಗೆ ಬಂದು ಹೇಳ್ತಾನಂತೆ. ಸೊ ಯಾರು ಕನಸೊಳಗೆ ಬಂದು ಹೇಳಿರ್ತಾನಲ್ಲ ಅವರು ಪಾದುಕೆಗಳನ್ನು ಮಾಡಿಸಿ ಕೊಡ್ತಾರಂತ. 3 ವರ್ಷಕ್ಕೊಂದ್ಸತಿ ಅವರು ಪಾದುಕೆಗಳನ್ನು ಚೇಂಜ್ ಮಾಡಿಸ್ತಾರೆ. ಆ್ಯಂಡ್ ಆ ಪಾದುಕೆಗಳನ್ನು ಹೊಸದಾಗಿ ಏನು ಮಾಡಿಸಿರ್ತಾರಲ್ಲ, ಸೊ ಅದಕ್ಕೆ ಚರ್ಮ, ರೇಷ್ಮೆ ದಾರ, ಆಮೇಲೆ ಬೆಳ್ಳಿದು, ಬಂಗಾರದ್ದು ಈ ಥರ ಏನೋ ಕಡ್ಡಿಗಳನ್ನೆಲ್ಲ ಸೇರಿಸಿ ಮಾಡ್ತಾರಂತ. ಆ್ಯಂಡ್ ಮಾಡಿದ ಕೂಡಲೇ ಅದಕ್ಕೆ ರೇಷ್ಮೆ ದಾರನ ಕಟ್ಟಿ 2 ಪಾದುಕೆಗಳನ್ನು ಇಟ್ಟಿರ್ತಾರಂತ. ಇನ್ ಕೇಸ್ ಅವು ರೇಷ್ಮೆ ದಾರ ಬಿಚ್ಚಿದ್ರೆ
ನೆಕ್ಸ್ಟ್ ಡೇ ನೋಡಿದಾಗ ರೇಷ್ಮೆ ದಾರ ಬಿಚ್ಚಿತ್ತಂದ್ರೆ ತಂತಾನೆ ದಾರ ಬಿಚ್ಚಿತ್ತಂದ್ರೆ ಅವಾಗ ಆ ಪಾದುಕೆಗಳು ಕೊರ್ವಾರೇಶಗ ಇಷ್ಟ ಆಗಿರ್ತಾವ ಅಂತ ಹೇಳಿ ಅಂತಾರಂತ. ಇನ್ ಕೇಸ್ ಅದೇನರ ಬಿಚ್ಚಿರ್ಲಿಲ್ಲ ಹಂಗೆ ಇತ್ತಂದ್ರೆ ಪಾದುಕೆಗಳೊಳಗೆ ಏನೋ ಮಿಸ್ಟೇಕ್ ಆಗೈತಿ, ಅದಕ್ಕೆ ಅದು ಹೊಸದು ಮಾಡಿಸ್ರಿ ಅಂತ ಹೇಳಿ ಸಿಗ್ನಲ್ ಕೊಡ್ತಾರಂತ. ಆ ಥರ ಅವ್ರು ಹೇಳುವತ್ನಾಗ ನನಗೆ ಮೈ ಜುಮ್ಮನ್ನಾಗತ್ತಿತ್ತು, ಆ ಥರ ನನಗೆ ಫೀಲ್ ಆಯಿತು. ಆ್ಯಂಡ್ ಅವನ್ನ 3 ವರ್ಷ ಗಂಟ್ಲೆ ಅವರು ಹಾಕೊಂಡು ಅಡ್ಡಾಡ್ತಾರಂತ. ಹಾಕೊಂಡು ಅಡ್ಡಾಡಿ ಸೌದಿರ್ತಾವ, ಧೂಳು ಮಣ್ಣು ಆಗಿರ್ತಾವ ಅಂತ ಹೇಳಿ 3 ವರ್ಷಕ್ಕೊಂದ್ಸತಿ ಅಲ್ಲಿ ಪಾದುಕೆಗಳನ್ನು ಚೇಂಜ್ ಮಾಡ್ತಾರೆ. ಈ ಸದ್ಯಕ್ಕೆ ತೋರಿಸ್ತೀನಿ ಪಾದುಕೆಗಳು ದೊಡ್ಡ ಅದಾವು. ಆ್ಯಂಡ್ ಇದು ಹನುಮಾನ್ ಚಾಲೀಸ. ಆ್ಯಂಡ್ ಗುಡಿ ಸುತ್ತ ಎಲ್ಲ ಅವತಾರಗಳನ್ನು ಫೋಟೋಸ್ ಎಲ್ಲ ಹಾಕಿದ್ರು. ನಾನು ನೋಡಿ ನಂಗೆ ಚಲೋ ಅನ್ನಿಸ್ತು, ಅದಕ್ಕೆ ಅದೆಲ್ಲ ವೀಡಿಯೋ ಮಾಡ್ಕೊಂಡೆ. ಫುಲ್ ಟೆಂಪಲಿಂದೆಲ್ಲ ಪೂರಾ ವೀಡಿಯೋನ ಕವರ್ ಮಾಡ್ಕೊಂಡಿನಿ. ಆ್ಯಂಡ್ ನಾವು ಹೋದಿನ ರಶ್ ಇರಲಿಲ್ಲ ಟೆಂಪಲ್, ಆಗ ರೀಸೆಂಟಾಗಿ ಜಾತ್ರೆ ಮುಗ್ದಿತ್ತು. ಅಂದ್ರೆ ದವನದ ಹುಣ್ಣಿಮೆ ದಿನ 361 ತೇರು ಎಳಿತಾವ ಎಲ್ಲ ಕಡೆ. ಹನುಮಂತಂದ ಹುಣ್ಣಿಮೆ ಆಗಿರೋದ್ರಿಂದ ಆ ದಿನ ತೇರು ಜಾಸ್ತಿ ಎಳಿತಾವೆ. ನಾವು ಹನುಮಂತ ಹುಣ್ಣಿಮೆ ಆಗಿ 1 ವಾರ ಆಗಿತ್ತು ನಾವು ಇಲ್ಲಿ ಹೋದಾಗ. ಆ್ಯಂಡ್ ಅದೆಲ್ಲ ನೋಡಿ ಟೆಂಪಲ್ ಎಲ್ಲ ಅವರೆಲ್ಲ ಕ್ಲೀನ್ ಮಾಡ್ಕೊಳಂತಿದ್ರು. ನಾವು ಸಹಿತ ಅಲ್ಲಿ ಅಭಿಷೇಕಕ್ಕೆ ಕೊಟ್ಟು ಬಂದ್ವಿ. ಸೊ ಪ್ರಸಾದನ ಅಡ್ರೆಸ್ ಕೊಟ್ಟು ಬಂದ್ವಿ, ಮನೆಗೆ ಕಳಿಸ್ತಾರಂತ. ಆ್ಯಂಡ್ ಈ ಥರ ನೀವು ಬರೆಯೋದಾಗಿರುವಂಥ ಮೂರ್ತಿನ ನೋಡ್ಬೇಕಂತ ಹನುಮಂತಂದು ಚಲೋ ಆಗುತ್ತಂತ. ಆ್ಯಂಡ್ ಆಗಲೇ ಹೇಳಿದ್ನಲ್ಲ ಪಾದುಕೆಗಳು ಅವು ಇವೆ. ಈ ಪಾದುಕೆಗಳು ಸೌದಾಗ ಇವನ್ನ 3 ವರ್ಷಕ್ಕೊಂದ್ಸತಿ ಚೇಂಜ್ ಮಾಡ್ತಾರಂತ. ಆ್ಯಂಡ್ ಕನಸೊಳಗೆ ಬಂದು ಹೇಳ್ತಾರಂತ ಕೊರ್ವಾರೇಶ ನನಗೆ ಪಾದುಕೆಗಳನ್ನು ಮಾಡಿಸ್ರಿ ಅಂತ ಹೇಳಿ. ಆ ಥರ ಕನಸೊಳಗೆ ಯಾರಿಗೆ ಬಂದು ಹೇಳಿರ್ತಾರೆ ಅವರೇ ಆ ಪಾದುಕೆಗಳನ್ನು ಮಾಡಿಸಿ ಕೊಡ್ಬೇಕಂತ. ಸೊ ಇದೊಂದು ರೋಮಾಂಚನ ಅನ್ನಿಸ್ತು ಕೇಳಾಕ, ಮೈ ಜುಮ್ ಅನ್ನಿಸ್ತು. ಆ್ಯಂಡ್ ಇದನ್ನು ವಾದಿರಾಜರು ಇಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಹೇಳಿ ಹೇಳ್ತಾರೆ. ಅವ್ರು ಹೇಳಿದಷ್ಟು ನನಗೆ ಎಷ್ಟು ಗೊತ್ತೈತಿ ಅಷ್ಟನ್ನ ಹೇಳ್ತೀನಿ. ಆಮೇಲೆ ಇಲ್ಲೇನೋ ಈ ಕೊರ್ವಾರೇಶನ್ ಮೂರ್ತಿ 5 ಅಡಿ ಹೈಟ್ ಐತಂತ. ಆ್ಯಂಡ್ ಅದು 10ನೇ ಶತಮಾನಕ್ಕೆ ಸೇರಿದ್ದಾಗಿರುತ್ತೆ. ವಾದಿರಾಜ್ ಯತಿಗಳು ಸಂಚಾರಕ್ಕೆ ಅಂತ ಹೇಳಿ ಬಂದಾಗ ಇಲ್ಲಿ ಕೊರ್ವಾರದೊಳಗೆ ನೆಲೆಸಿದ್ರಂತ. ಅವರಿಗೆ ಇಲ್ಲಿ ಲಂಕೆಯಿಂದ ಅಯೋಧ್ಯೆಗೆ ಹೋಗ್ಬೇಕಾದ್ರೆ ಶ್ರೀರಾಮಚಂದ್ರರೇ ಇಲ್ಲಿ ತಂಗಿದ್ರಂತ ಹೇಳಿ ವಾದಿರಾಜ್ ಯತಿಗಳಿಗೆ ಗೊತ್ತಿರುತ್ತಂತ. ಅದೇ ಟೈಮ್ ಒಳಗೆ ಈಶಾನ್ಯ ದಿಕ್ಕಿನೊಳಗೆ ಮಣ್ಣಿನ ದಿಬ್ಬಿ ಒಳಗೆ ನನ್ನ ವಿಗ್ರಹ ಐತಿ ಅಂತ ಹೇಳಿ ಕೊರ್ವಾರೇಶ ವಾದಿರಾಜ್ ಯತಿಗಳ ಕನಸೊಳಗೆ ಬಂದು ಹೇಳ್ತಾರಂತ. ಅದನ್ನ ಮರುಸ್ಥಾಪನೆ ಮಾಡ್ರಿ ಅಂತಂದು ಹೇಳ್ತಾರಂತ. ಈ ತರ ನನ್ನ ಕನಸೊಳಗೆ ಬಂದೈತೆ ಅಂತ ಹೇಳಿ ಗ್ರಾಮಸ್ಥರಿಗೆ ಹೇಳಿದಾಗ ಅಲ್ಲಿ ಹೋಗಿ ನೋಡಿದಾಗ ಮೂರ್ತಿ ಇರೋದು ಗೊತ್ತಾಗಿ ಅದನ್ನ ಊರೊಳಗೆ ತಗೊಂಡು ಬಂದು ಶಾಸ್ತ್ರೋಕ್ತವಾಗಿ ಅದನ್ನ ಚೈತ್ರ ಶುದ್ಧ ಪಾಡ್ಯ ದಿನಾನ ಮೂರ್ತಿನ ಪ್ರತಿಷ್ಠಾಪನೆನ ಮಾಡ್ತಾರಂತ. ವಾದಿರಾಜ ಯತಿಗಳನ್ನೇ ಅದನ್ನ ಪ್ರತಿಷ್ಠಾಪನೆ ಮಾಡ್ತಾರಂತ. ಇಲ್ಲಿ ಭೂತ ಬಾಧೆ ಮತ್ತು ಮಾಟ ಮಂತ್ರ ಸಮಸ್ಯೆಗಳಿಗೆ ಶಾಶ್ವತವಾದಂಥ ಪರಿಹಾರನೂ ಕೂಡ ಇಲ್ಲಿ ಸಿಗುತ್ತಂತೇಳಿ ಹೇಳ್ತಾರೆ. ಆ್ಯಂಡ್ ಹನುಮಂತ ಅಂದ್ರನ ಏನೇ ಒಂದು ಮಾಟ ಮಂತ್ರ ಇರಲಿ, ಏನೇ ಕೆಟ್ಟ ಶಕ್ತಿಗಳಿರಲಿ, ದುಷ್ಟ ಶಕ್ತಿಗಳಿರಲಿ, ಅದನ್ನೆಲ್ಲ ನಿವಾರಣೆ ಮಾಡುವಂಥ ಒಂದು ಶಕ್ತಿನ ಹನುಮಂತನ ಹತ್ರ ಇರುತ್ತೆ. ಆ್ಯಂಡ್ ವಿಡಿಯೋ ಹೆಂಗೆ ಅನ್ನಿಸ್ತು ಹೇಳ್ರಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಮತ್ತೆ ನಮ್ಮ ಹೊಲನ ನಮ್ಮ ಅಜ್ಜಿ ಮತ್ತು ನಮ್ಮ ಅಕ್ಕ, ನಮ್ಮ ಮನೆಯವ್ರಂತ ಅವ್ರ ಮನೆಯವ್ರು ಯಾರೂ ನೋಡಿರಲೇ ಇಲ್ಲ ಹೊಲನ. ಇದ ಫಸ್ಟ್ ಟೈಮು. ಇದು ಸಹಿತ ನಮ್ಮ ಆನ್ ದ ವೇನ ಐತಿ ನಮ್ಮೂರು. ಸೊ ನನಗೆ ಇದೊಂದು ಪ್ಲಸ್ ಪಾಯಿಂಟ್ ಆಗಿಬಿಟ್ಟೈತಿ. ತವ್ರ ಮನೆ, ಗಂಡನ ಮನೆ, ನಮ್ಮ ಹೊಲ, ಈ ಥರ ನನಗೆಲ್ಲ ಆನ್ ದ ವೇನೇ ಸಿಗ್ತಾವೆ. ನಾ ಎಲ್ಲಿ ಟರ್ನ್ ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ. ಆ್ಯಂಡ್ ಅವರು ಸಹಿತ ಬೋರ್ ನೋಡಿರಲಿಲ್ಲ ಅಂಥೇಳಿ ಅವ್ರನ್ನ ಬೋರ್ ನೋಡೋಕ್ಕೆ ಕರ್ಕೊಂಡು ಹೋದೆ. ಆ್ಯಕ್ಚುಲಿ ನಮ್ಮ ಅಕ್ಕಗೆ ಕಾಲಿಗೆ ಒಂದು ಸ್ವಲ್ಪ ಏಟಾಗಿತ್ತು, ನಡೆಯಕ್ಕೆ ಬರೋಲಾಗಿತ್ತು. ಆದ್ರೂ ನನಗೆ ಕರ್ಕೊಂಡು ಹೋಗ್ತೀನಿ ಬಾ ಇಲ್ಲ ಅಂತಂದು ಫೋರ್ಸ್ ಮಾಡಿ ಕರ್ಕೊಂಡು ಬಂದೆ ಹೊಲಕ್ಕೆ. ಸ್ವಲ್ಪ ಕಷ್ಟಪಟ್ಟು ನಡೆದು ಬಂದ್ಲು, ಹೊಲ ನೋಡಿದ್ಲು, ಖುಷಿ ಆಯ್ತು ನನಗೆ. ನಮ್ಮ ತವ್ರ ಮನೆಯವ್ರು ಯಾರೂ ಹೊಲನೇ ನೋಡಿರಲಿಲ್ಲ, ಹಾಗೆ ಮದುವೆ ಮಾಡಿಕೊಟ್ಟಾರ, ಹೊಲನೇ ನೋಡಿರಲಿಲ್ಲ. ಆ್ಯಂಡ್ ಇದು 2ನೇ ಬೋರು. ಇವ್ರು ಕುಂತಿದ್ದು ಇದು 1ನೇ ಬೋರು. ಆಗಲೇ ತೋರಿಸಿದ್ನಲ್ಲ ಅದು 2ನೇ ಬೋರು. ಸೊ 2 ಬೋರ್ ಅದಾವು. ಈಗ ಇದನ್ನೆಲ್ಲ ಒಣ ಹೊಲ ನೋಡಕತ್ತೀರಿ. ಇನ್ನು ಮಳೆಗಾಲ ಸ್ಟಾರ್ಟ್ ಆಗೋಣ, ಎಲ್ಲ ಬಿತ್ತಿದ್ದು ಬೆಳೆದು ಮಾಡ್ತೀವಿ. ಮುಂದಿನ ವರ್ಷನೂ ನಮ್ಮ ಹೊಲ ಹಸಿರಾಗಿರ್ತೈತಿ. ಸೊ ಆಮೇಲೆ ಈ ಹೊಲಕ್ಕೆ ಇಷ್ಟು ದಿನ ನಾವು ಅಷ್ಟೇ ಬರ್ತಿದ್ವಿ. ಇವತ್ತು ನಮ್ಮ ಅಜ್ಜಿ ಮತ್ತು ಅಕ್ಕ ಬಂದಿರೋದು ಫುಲ್ ಖುಷಿ ಆಗ್ಬಿಟ್ಟೈತೆ ನನಗೆ ಹೊಲದೊಳಗೆ. ಆ್ಯಂಡ್ ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ನೆಕ್ಸ್ಟ್ ಇದಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಮತ್ತೆ ನಿಮ್ಮ ಜೊತೆಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಎಲ್ಲ ಮುಗಿಸ್ಕೊಂಡು ವಾಪಸ್ ಬ್ಯಾಕ್ ಟು ಊರ್ ಅಂತ ಹೇಳಿ ಬಂದ್ವಿ. ನಾ ಆಗಲೇ ಮನ್ಗುಳಿ ತೋರಿಸಿದ್ನಲ್ಲ, ನಮ್ಮ ಮನೆ ದೇವರು, ತವ್ರ ಮನೆ ದೇವರು. ಸೊ ಅದ್ರದ್ದು ರಥ ತೋರಿಸಿರ್ಲಿಲ್ಲ, ಆಗಲೇ ತೇರು ತೋರಿಸಿರ್ಲಿಲ್ಲ. ಸೊ ಅದಕ್ಕೆ ಇಲ್ಲಿ ತೇರಿಂದ ಒಂದು ಮನೆ ಐತಿ, ಅದನ್ನು ತೋರಿಸಿದೆ. ಸೊ ಹೆಂಗೆ ಅನ್ನಿಸ್ತು ವಿಡಿಯೋ ಹೇಳ್ರಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.